ನಿಮ್ಮ ಸಾಹಸವನ್ನು ಕೇಳಿ ಎಲ್ಲ ಮಿಕ್ಕಿದ ಆನಂದವಾಗಿತ್ತು. ಅವತ್ತಮ್ಮನಾದ ಭೀಮಾರ್ಜುನರೇ, ಈ ದಿನದಲ್ಲಿ ನಮ್ಮ ರಾಜಕಾರ್ಯವನ್ನು ವಿವರಿಸಿ ಅವರಿಗಿಂತ ತಳವಂತರಾಗ್ರಪ್ಪ. ಭೀಮಾರ್ಜುನರೇ, ಅತಿ ಪದಟ್ಟರೆ ಸಾರಥಿ, ನಮ್ಮ ರಾಜಕಾರ್ಯವನ್ನು ಸುಡುವಾಯಿತು. ನಮ್ಮ ಪಟ್ಟಣಕ್ಕೆ ಸೂಟಿಯಿಂದ ರಥವನ್ನು ಬಿಡುವಂತನಾಗಪ್ಪ ಸಾರಥಿ. ಜಾಗೃತಿ ఆయన కూడా స్టేజ్ మీదకి రావాలి. బళ్ళారి కుటుంబ అధ్యక్షులు అయినటువంటి బట్టి ఎరుసామి ఆయన అన్నారప్ప. ఇందరూ యాదవుకుంటా జనం బలవదప్ప కదండి. ఇల్లాపురం అన్నారప్ప. విలేకరులకి 3000 ఇవ్వడం జరిగినది. టీవీకి వచ్చి మెడజ తీసుకోవాలని కోరుతున్నాము. పులుకుర్తి సోమలాపురం ఎంపీటీ జీవలింగ ఆయన కూడా 2000 ఇవ్వడం జరిగింది. మెడజ వచ్చి తీసుకోవాలి. నాగలాపురం గోవింద్ కాబోయే సర్పంచ్ ఆయన కూడా బయలాటంకి 5000 ఇవ్వడం జరిగింది. స్టేజ్కి వచ్చి మెడజ తీసుకోవాలని కోరుచున్నాము. మందుల షాప్ కురింద గారి వెంకటేశ్వరులు ఆయన కూడా స్టేజ్ మీదకి రావాలని కోరుచున్నాము. సోమలాపురం మందుల షాప్ ఏంటంటే మురన్న బసవరాజు ఆయన కూడా స్టేజ్ రావాలని కోరుచున్నాము. చిక్కమ్మ గారి బసప్ప, లింగారి బసవరాజు, గిడ్డలప్ప గారి హనుమంతు, బెనకల్ల రాజశేఖర్, కురే వన్నరస్వామి గోనప్పకుడు, మూడున్నర గాలిలింగ మాజీ గ్రామ అధ్యక్షులు ఏమిటి ధర్మకర్త ఆయన కూడా స్టేజ్ మీద రావాలని కోరుచున్నాము. బచ్చిలప్ప గారి చిరంజీవి, క్యాంపు బసప్ప, పాల వన్నరప్ప కొడుకు లాలస్వామి, కోరి నాగిరెడ్డి, చిక్కమ్మ గారి నాగరాజు ఆయన కూడా స్టేజ్ మీద రావాలని కోరుచున్నామబ్బా. కూడా ఆయన కూడా స్టేజ్ మీద రావాలని కోరుచున్నాం. పింగాళి నాగరాజు, వైఎస్ఆర్ గ్రామ అధ్యక్షులు ఏంటంటే ఆయన కూడా తిమ్మప్ప గారు కూడా స్టేజ్ మీద రావాలని కోరుచున్నాం. స్టేజ్ మీద రావాలని కోరుచున్నామా. మూడున్నర గాంధీగా మాజీ వసగుడు ధర్మకర్త అయినట్టు ఆయన కూడా స్టేజ్ మీద రావాలని కోరుచున్నాము. జనసేన అధ్యక్షులు రఘు ఆయన కూడా స్టేజ్ మీద కావాలని కోరుతున్నాం. అబ్బా ట్విట్టర్ శ్రీనివాసులు ఆయన కూడా స్టేజ్ మీద కావాలని కోరుతున్నాము. క్యాంప్ బస్ తప్ప 1000
రూపాయలు ఇవ్వడం జరిగింది. మేనేజర్ వచ్చి తీసుకోవాలి. లాలుస్వామి ఆయన కూడా 1000 రూపాయలు ఇవ్వడం జరిగింది. మేనేజర్ వచ్చి తీసుకోవాలి. బెండకల్ల రాజశేఖర్ 1000 రూపాయలు ఇవ్వడం జరిగింది. చిన్న తప్ప పులుకుర్తి కొనగండ ఆయన కూడా 1000 రూపాయలు ఇవ్వడం జరిగింది. చివరికి మల్లెప్ప 500 కూడా జరిగింది. అడిగిలే మునప్ప టేబుల్ కూడా కొట్టాం. దొడ్డ డైరీలో ఏంటి అధ్యక్షుడు అంటే దొడ్డప్ప గారు కూడా ఆయన కూడా స్టేజ్ మీద రావాలని కోరుతున్నాము. మళ్ళీ అంగడి మళ్ళీ కాదు. మన్మత పాత్ర గాలి ఇంకా దొమ్మడి ఎంత వీళ్ళు 2000 ఇవ్వడం జరిగినది. మురినగర్ బసవరాజు, పింగళ గారి బసవరాజు, రావాలని కోరుతున్నాము. ఎల్ఐసి గార్డెన్ టీచర్
ಕಾರಣವೇನು ಪ್ರಿಯ? ಅಂತ ಕಾರಣ ಸುಂದರ ಕಾಂತ ನಿನ್ನನ್ನು ಕಲಿಸಿದ ಕಾರಣವೇನೆಂದರೆ ಅದೇನು ಪ್ರಿಯ? ಇಂದಿನಿಂದ ಎಲ್ಲಿಗೆ ಗಂಧದ ಪದಾರ್ಥಕ್ಕೆ ಮಾತುರವಾಗಿ ಈ ಅನ್ನ ಮನಸ್ಸು ಎದುರುಗಳಿಂದಾದ ಕಾರಣ ಸಂಗ್ರಹವಿಲ್ಲದೆ ನಾನು ಬರೆಯ ಗಂಧವನ್ನು ಲೆಕ್ಕವಾಗಿ ಕಾಂತೆ ಕಾಂತ ಕಾಂತೆ ಏಕಾಂತ ಮಂದಿರಕ್ಕೆ ಹೋಗೋಣವೇ? ಸುಂದರ ಸುಂದರ ಹೇಳುವುದು ಕೇಳು.
ಅರಮಂದಿರವನ್ನು ಬಿಟ್ಟು ಈತಕ್ಕೆ ಬಂದಿ ಎಂದು ಕೇಳಿದೆಯಾ? ಹಾಗಾದ್ರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಜಲದಿ ಶಯನ ಜಗದೊಡೆಯ ಬಿಡಿ ಸಣ್ಣ ಸಂಶಯ, ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಶ್ರೀಹರಿ ಹೇಳುವೆನು ಕೇಳು. ಜಲದಿ ಶಯನ ಜಗದೊಡೆಯ ಬಿಡಿ ಸಣ್ಣ ಸಂಶಯ, ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಇದು ನನ್ನ ನಿನ್ನ ಗೆಳೆಯ, ಇದು ನನ್ನ ನಿನ್ನ ಗೆಳೆಯ. ಅಹೋ ದೇವ, ಮನೋಹರಿ ಸರ್ವ ಭಕ್ತರನ್ನು ಕಾಪಾಡಿ ಅವರನ್ನು ಪೊರೆಯುವ ಮಹಾಮಹಿಮನು ನೀನು. ಹೌದು ಸುಂದರಿ. ನನ್ನ ಮನದೊಳಗಿರುವ ಭಾವನೆ ನಿನಗೆ ತಿಳಿಯದೆ ದೇವ ನಿನ್ನ ಬಾಂಧವ. ಕಾಂತೆ ಹೇಳುವುದು ಕೇಳು.
ಕಂದು ಕುಂದು ಕಪ್ಪಾಗಿರಲು ಕಾರಣವೇನು? ದಾರಾದಲು ನಿನ್ನ ಆಜ್ಞೆಯ ಮೀರಿ ನಡೆದರೆ ಹಾಗೆ. ಇದು ಅಲ್ಲದೆ ನಿನ್ನ ಸತಿಸಹೋದರ ಯಾರಾದರೂ ನಿನ್ನ ಮರ್ಯಾದೆಗೆ ಕುಂದು ತಂದಿರುವರೇ ಕೇಳು. ಈ ಕ್ಷಣವೇ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವೆನು. ತಕ್ಷಣವೇ ನಿನ್ನ ಮಗನವನ್ನು ತಿಳಿಸುವಂತವಾಗು ಕಾಣದೆ ಮುಖ ತಪ್ಪಿಸಿಕೊಂಡು ಯಾತಕ್ಕೆ ನಿಂದು? ಅಹೋ ದೇವ, ತಲೆ ತಗ್ಗಿಸಿಕೊಂಡು ಏಟಕ್ಕೆ ನಿಂತೆ ಎಂದು ಕೇಳಿದೆಯಾ? ನಿನಗೆ ಗೊತ್ತಿಲ್ಲವೇ ದೇವ? ಹೇಳಿವೆನು ಕೇಳು. ವಾಸುದೇವನೇ ಶೇಷ ಶಯನನೇ, ವಾಸುದೇವನೇ ಶೇಷ ಶಯನನೇ, ಪರಮ ಪುರುಷ ಬಂದರೂ ಕೂಡ ಮದುವೆಯನ್ನು ಮಾಡಲಿಲ್ಲವೆಂದು ಪಡುವಿಯ ಜನ ಕೂಗುತ್ತಿರುವರು. ಹೌದೇ ಕಾಂತೆ? ಇದನ್ನರಿತ ವಿಚಾರವನ್ನು ಮಾಡದ ಪೇಡಲು ಬಂದಿರುವೆನು ಶ್ರೀಹರಿ ಜಗದೋದ್ಧಾರಿ. ಚೆನ್ನಾಗಿದೆ. ಮಾತನ್ನು
ರಾಜಮಣಿ, ಈ ಪುಡವೆಯ ಜನರು ಕರವನ್ನು ಹೇಳಿಯಲ್ಲ, ಅದು ಏನು ಸಂಗತಿ? ನೀನು ಹೊರಡುವ ಕಾರಣವೇನು ಎಲ್ಲಿಗೆ ತಿಳಿಯಲಿಲ್ಲ. ಆದರೆ ತಿಳಿಸಿ ಕೇಳುವೆನು. ನಿನ್ನ ಬದುಕಿನ ಹೃದಯ ತಾಪವು ದಾವದಿನವನ್ನು ಮಂದಗಾಮಿ ಬೇಡು ನಿನ್ನ ಮನದ ಹೇಳ್ತೀನಿ. ಚೆನ್ನಾಗಿ ಮತ್ತೊಮ್ಮೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಜಗದೇಗನ ಪುಣ್ಯ ಚರಿತ ನಿನ್ನ ನಂಬಲಾರೆ ಮಾಮಾನ್ವಿತ ಸರ್ವ ಜಗವನ್ನು ಕಾಯುವ ಕಾಂತ. ಚೆನ್ನಾಗಿ ಕೇಳು. ಜಗದೇಗನ ಸಂದರ್ಭಕ್ಕೆ ಕನ್ಯೆಯೂ ಸಿಗಲಿಲ್ಲ. ದೇವ ಸಂದರ್ಭಕ್ಕೆ ಕನ್ಯೆಯೂ ಸಿಗದಾಗಿತ್ತು. ಜನರಾಡೋ ಅಪನಿಂದನೆ ಅತಿಯಾಗಿತ್ತು. ಜಗದೇಗನಾದ ಚರಿತ ಜಗವನ್ನು ಮಗನಾದ ಮನ್ಮಥನು ಮದುವೆ ಪ್ರಾಯಕ್ಕೆ ಬಂದರು. ತಂದೆ ತಾಯಿಯರ ಸ್ಥಾನದಲ್ಲಿದ್ದ ನಾವು ಇದುವರೆಗೂ ಆತನ ಲಗ್ನವನ್ನ ಮಾಡಲಿಲ್ಲ. ಸಂದರ್ಭಕ್ಕೆ ಕನ್ಯೆಯೂ ಸಿಗಲಿಲ್ಲ. ಕಾಂತ ಹಾಗೆಂದು ಪೊಡವೆಯ ಜನರು ಕರ ಹೊಡೆದು ನಗುತ್ತಿರುವರು. ತಿಳಿಯಿದೆ ಕಪಟ ನಾಟಕ ಈ ರಾಮವಿನಲ್ಲಿ ಸಾರ್ಥಕ.
ಕೆಲಸವನ್ನು ಮಾಡುವೆನೆಂದು ಹೇಳಿದೀಯಾ? ಹೌದು ಕಾಂತೆ. ನಿನ್ನ ಮಾತನ್ನು ಹೇಗೆ ನಂಬಲಿ ನಾನು? ನಂಬಲೇಬೇಕು ಕಾಂತೆ. ಮಗನ ಮದುವೆಯನ್ನು ನೋಡಬೇಕೆಂದು ಬಹು ಆಸೆ ಕನಸುಗಳನ್ನು ಕಟ್ಟಿಕೊಂಡಿರುವೆನು. ಹೌದಾ ಕಾಂತೆ? ಪ್ರಾಣೇಶ್ವರ, ನನ್ನ ಮನದ ಅಭಿಷ್ಟೆಯನ್ನು ನೆರವೇರಿಸುವೆಯಾ? ಹಾಗೆ ಆಗಲಿ ಕಾಂತೆ. ಖಂಡಿತ ನೆರವೇರಿಸುವೆಯಾ? ಮಾಡುವನ ಕಾಂತೆ. ಮೊದಲೇ ಕಪಡ ಹಾಗೆಲ್ಲ ಮಾತಾಡಬಾರದು ಸುಂದರಿ. ಶ್ರೀನಿವಾಸ, ಸುಂದರಿ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ವಾಸುದೇವನೇ ಶೇಷ ಶಯನ ಕೇಳು ಪ್ರಿಯತಮನೇ, ನೀ ಕೇಳು ಪ್ರಿಯತಮನೇ. ವಾಸುದೇವನೇ ಶೇಷ ಶಯನ ಕೇಳು ಪ್ರಿಯತಮನೇ, ನೀ ಕೇಳು ಚಂದ್ರಮನೇ. ಮಗನ ಮದುವೆಯ ಸಂಭ್ರಮವೋ ನೋಡಬೇಕೆಂಬ ಬಯಕೆಯೋ. ಸತ್ಯವಾಗಿ ತಿಳಿಸು ಕಾಂತೆ. ಮಗನ ಮದುವೆಯ ಸಂಭ್ರಮವೋ ನೋಡಬೇಕೆಂಬ ಬಯಕೆಯೋ. ಮನದ ಆಸೆಯ ತೀರಿಸುವೆ, ಎನ್ನೆಯ ಆಸೆಯ ತೀರಿಸುವೆ. ಕೇಳುವೆನು ನಾನು, ನೀ ಕೇಳು ಮಾತನ್ನು. ವಾಸುದೇವನೇ ಶೇಷ ಶಯನ ಕೇಳು ಪ್ರಿಯತಮನೇ, ನೀ ಕೇಳು ಚಂದ್ರಮನೇ. ಅಹೋ ಪ್ರಿಯ, ಅಹೋ ದೇವ, ಮನೋಹರಿ. ಮಗನ ಮದುವೆಯನ್ನು ನೋಡಬೇಕೆಂದು ಹೆತ್ತ ತಾಯಿಯಾದ ಎನ್ನ ಮನಕ್ಕೆ ಬಹು ಉಲ್ಲಾಸವಾಗಿರುವುದು. ಹೌದೇ ಕಾಂತೆ. ಚಪ್ಪನಾರು ದೇಶಗಳ ತಿರುಗಿ ಕಥೆಯನ್ನು ಹುಡುಕುವೆನೆಂದು ಹೇಳಿದೆ. ಹೌದು ಕಾಂತೆ. ತಕ್ಷಣವೇ ನೀನು ಹೇಳಿದಂತೆ ಆ ಕೆಲಸವನ್ನು ಮಾಡಿದರೆ ಎನಗೂ ಸಂತೋಷವಾಗುವುದು ದೇವ. ದೀನ ಬಂದವ ಕಾಂತೆ ಹೇಳುವವರೆಗೆ ಹೇಳು.
ಇಷ್ಟದಂತೆ ನಿನ್ನ ಪ್ರೀತಿಗೆ ವಚನವಿಲ್ಲ ಕೇಳು ಎನ್ನ ಸೊಲ್ಲ. ಈ ಶ್ರೇಷ್ಠವಾದ ಸೃಷ್ಟಿಯನ್ನೆಲ್ಲ ತಿರುಗಿ ಉತ್ತಮವಾದ ಕನ್ಯೆಯನ್ನು ತಂದು ಕಂದಾರ್ಪಣೆಗೆ ಲಗ್ನವನ್ನು ಮಾಡದಿದ್ದರೆ ಮುಪ್ಪರಾರಿಸಗನೆಂದು ನಾಮವಿದ್ದು ಸಾರ್ಥಕವೇನು ಕಾಂತೆ ಗುಣವಂತೆ. ಹಾಗೆ ದೇವ, ಮನೋಹರೇ, ನೀನು ಬರೀ ಬಾಯಿ ಮಾತಿಂದ ಹೇಳಿದರೆ ನಿನ್ನ ಮಾತನ್ನು ನಾನು ಎಂದಿಗೂ ನಂಬುವುದಿಲ್ಲ. ಏನು ಮಾಡಬೇಕು ಕಾಂತೆ? ನೀನೇನು ಚಪ್ಪ, ನಾನು ದೇಶವಾದ ಹುಡುಗಿ ಕನ್ಯೆಯನ್ನು ತರುವೆನೆಂದು ಹೇಳಿದೆ. ಹೌದು ಕಾಂತೆ. ಯಾವಾಗ ತರುವೆ, ಯಾವಾಗ ಮದುವೆ ಮಾಡುವೆ? ಸ್ವಲ್ಪ ತಾಳು ಶಾಂತಳಾಗಿ ಸ್ವಲ್ಪ ತಾಳು ಕಾಂತೆ. ನಾನು ಅಲ್ಲಿವರೆಗೂ ಶಾಂತ ಆಗೋದೇ ಇಲ್ಲ. ನನ್ನ ಮೇಲೆ ನಂಬಿಕೆ ಇಲ್ಲವೇ ಸುಂದರಿ? ಅಯ್ಯಯ್ಯೋ, ನಿನ್ನ ಮೇಲೆ ನಂಬಿಕೆ ಇಟ್ರೆ ಆಗೋಯ್ತು. ದೇವ, ಏನು ಮಾಡಬೇಕು ಸುಂದರ? ಮೊದಲೇ ಕಪಟ ನಾಟಕ ಸೂತ್ರಧಾರಿ ನೀನು. ನೀನೇ ಆಗ ಮಾತಾಡಿದ್ರೆ ನಿನ್ನನ್ನು ಹೇಗೆ ನಂಬಬೇಕು ನಾನು? ನಿನ್ನ ಗಂಡನಲ್ಲವೇ ಸುಂದರಿ? ದೇವ, ದೇವಿ, ನಾನು 16,000 ಜನ ನಿನಗೆ. ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಇರುವುದು ಸುಂದರಿ. ಪ್ರಾಣೇಶ್ವರ, ಸುಂದರಿ, ನಿಮ್ಮ ಮಾತನ್ನು ನಂಬಬೇಕಾದ್ರೆ ನಾನು ಹೇಳಿದ ಕೆಲಸವನ್ನು ನೀನು ಮಾಡಬೇಕು. ಅದು ಹೇಳು ಸುಂದರಿ. ಹೇಳಿದರೆ ಖಂಡಿತವಾಗಿ ಮಾಡುವೆ. ಮಾಡುವೆನು ಸುಂದರಿ. ಹಾಗಾದ್ರೆ ಹೇಳಿವೆನು ಕೇಳು. ಚೆನ್ನಾಗಿ ಹೇಳು. ಹೊಸ ಬಾರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಳಿವೆನು ಕೇಳು. ಚೆನ್ನಾಗಿ ಹೇಳು. ಜಗದೊಡೆಯ ಜನಾರ್ದನ ನೀನು, ನಿನ್ನ ಸರಿ ಮಾಡಿ ರುಕ್ಮಿಣಿ ನಾನು. ಜಗದೊಡೆಯ ಜನಾರ್ದನ ನೀನು, ನಿನ್ನ ಸರಿ ಮಾಡಿ ರುಕ್ಮಿಣಿ ನಾನು. ಮಾತನ್ನು ಕೇಳಿನ ಮಾತನ್ನು ನೀನನ್ನ ನುಡಿಯನ್ನು. ಜಗದೊಡೆಯ ಜನಾರ್ದನ ನೀನು, ನಿನ್ನ ಸರಿ ಮಾಡಿ ರುಕ್ಮಿಣಿ ನಾನು. ನಂಬಲಾರೆ ನಿನ್ನ ನಾನು, ಆಣೆ ಮಾಡಿ ಹೇಳು ನೀನು. ನಂಬಲಾರೆ ನಿನ್ನ ನಾನು, ಆಣೆ ಮಾಡಿ ಹೇಳು ನೀನು. 8 ದಿನದೊಳಗೆ ಮಗನ ಲಗ್ನವನು, 8 ದಿನದೊಳಗೆ ಮಗನ ಲಗ್ನವನು ಮಾಡು ಎಂದು ನಾನು ಬೇಡುವೆನು. ಮಾಡು ಎಂದು ನಾನು ಬೇಡುವೆನು. ಜಗದೊಡೆಯ ಜನಾರ್ದನ ನೀನು, ನಿನ್ನ ಸರಿ ಮಾಡಿ ರುಕ್ಮಿಣಿ ನಾನು. ನಿನ್ನ ಸರಿ ಮಾಡಿ ರುಕ್ಮಿಣಿ ನಾನು. ದೇವ, ನಾನು ಹೇಳಿದಂತೆ ಕೇಳುವೆನು ಎಂದು ಹೇಳಿದೆಯಲ್ಲ, ನಿನ್ನ ಬರೀ ಬಾಯಿ ಮಾತಿಂದ ಹೇಳಿದ ಮಾತನ್ನು ನಾನು ನಂಬಲಾರೆ. ನನ್ನ ಕರದ ಮೇಲೆ ನಿನ್ನ ಕರವನ್ನು ಹಾಕಿ ಆಣೆ ಮಾಡಿ 8 ದಿನದೊಳಗೆ ಮಗನ ಲಗ್ನವನ್ನು ಮಾಡುವೆನೆಂದು ಆಣೆಯನ್ನು ಮಾಡಿದ್ರೆ ಮಾತ್ರ ನಂಬುವೆನು. ಶ್ರೀನಿವಾಸ, ಮಾಡಬೇಡ ಮಗನಿಗೆ ಮೋಸ. ರುಕ್ಮಿಣಿ, ಹೇಳುವನಿಗೆ ಬಿಡು ಬಿಡು ಪ್ರೇಮದ ರಮಣೆ, ಸಂಸಾರದ ತತ್ತಿನಾಗೆ ಬಾ. ಬಿಡು ಬಿಡು ಪ್ರೇಮದ ರಮಣೆ, ಸಂಸಾರದ ತತ್ತಿನಾಗೆ ಬಾ. ಮಗನ ಲಗ್ನವ ಮಾಡುವೆನು,
ಸಾರಥಿ ಕಂದಾರ್ಪರಿಗೆ ಲಗ್ನ ಮಾಡುವ ತಾಣವು ಎನ್ನಗಿಲ್ಲವೇ ಯಾಗೆ ಮನ್ಮಥನಿಗೆ ಲಗ್ನ ಎಲ್ಲ ಸಾರಥಿ ಈ ರುಕ್ಮಣಿಯ ಮನಸ್ಸು ನೋಡಿದೀಗ ಎಷ್ಟು ಚಂಚಲವಿರುವುದು ಮನ್ಮಥನಿಗೆ ಲಗ್ನವನ್ನು ಮಾಡುವನು ಇಲ್ಲವೋ ಎಂದು ತಿಳಿದು ಗಾಢ ಚಿಂತೆಯಂತಾಳಿ ಎಲ್ಲನ್ನು ಗಟ್ಟಿಯಾಗಿ ಭಾಷೆ ಕೊಟ್ಟರೆ ಸರಿಯೆಂದು ನುಡಿಯುವ ಜಡಮತಿಯ ಪರಿಮಳಿಯನ್ನು ನೋಡಿದೀಯಾ ಎಲ್ಲ ಸಾರಥಿ ಪ್ರಾಣವಲ್ಲವೇ ನಿನ್ನ ಮಾತು ನಿಜ ಮನ್ಮಥನು ನಿನಗೊಂದೇ ಮಗನು ಎಣ್ಣೆಗೆ ಮಗನಲ್ಲವೇ ನಿನಗೆ ಬಂದ ಅಂತಃಕರಣವು ಎಣ್ಣೆಗೆ ಬರದೆ ಹಾಗೆ ಅಂತೂ ನಿನ್ನ ಗುಣ ಬೇರೆ ಇದ್ದಂತೆ ತೋರುತ್ತದೆ ಅದು ಏನೆಂದರೆ ಶ್ರೀಕೃಷ್ಣನ 7 ಮಂದಿ ಸತಿಯರು ಪ್ರೀತಿವಂತರಾಗಿ ಅವರ ಮಾತು ಕೇಳುವನು ಮನ್ಮಥನ ಮೇಲೆ ಪ್ರೀತಿ ತೋರದಿರುವನು ಎಂದು ಈ ಭ್ರಾಂತಿಯಿಂದ ಕೇಳುವಿಯಲ್ಲ ಇರಲಿ ಇರಲಿ ನಿನ್ನ ಇಷ್ಟದಂತೆ 8 ದಿವಸದ ಮನ್ಮಥನಿಗೆ ಲಗ್ನವನ್ನು ಮಾಡದಿದ್ದರೆ ಈ ಅಷ್ಟಮೋಧರಿಸಿದ ಚಕ್ರವು ನನಗೆ ದಕ್ಕದೇ ಹೋಗಲಿ ಇದಕ್ಕೆ ತಪ್ಪಿದರೆ ಅಪಾರ ಪಾತಕ ಪ್ರಾಪ್ತಿವಾಗಲಿ ಇನ್ನಾದರೂ ನಿನ್ನ ಮನಸ್ಸಿಗೆ ಸಂತೋಷವಾಯಿತ ಕಾಂತ ಗುಣವಂತೆ ಮನೋಹರಿ 8 ದಿನದೊಳಗೆ ಮಗನ ಲಗ್ನವನ್ನು ಮಾಡಲಿಲ್ಲವೆಂದರೆ ಹೌದು ಕಾಂತೆ ನನ್ನ ಕರದಲ್ಲಿರುವ ಚಕ್ರವು ಬೇಡವೆಂದು ಬಿಸಾಡಿದೆಯ ಹೌದು ಕಾಂತೆ ಈಗ ಬಹು ಸಂತೋಷವಾಯಿತು ಅದು ಹೇಗಾಯಿತು ಸುಂದರಿ ಈಗ ಆಣೆ ಮಾಡಿ ಹೇಳಿದೆಯಲ್ಲ ನಿನ್ನ ಮಾತಿನಲ್ಲಿ ನಂಬಿಕೆ ಬಂತು ನನಗೆ ನಾನೇನು ಸಾಮಾನ್ಯದವಳೆ ಸುಂದರಿ ಎಷ್ಟು ಸಂತೋಷವಾಯಿತು ಗೊತ್ತೇ ಅದೇನು ಸಂತೋಷ ಆಯಿತು ಸುಂದರಿ ಹೇಳಿವೆನು ಕೇಳು ಚೆನ್ನಾಗಿ ಹೇಳು ಹೇಳಿವೆನು ಕೇಳು ಶ್ರೀಹರಿ ನಿನ್ನಯ ವಚನ ಗೊತ್ತೇ ಸಂತೋಷವಾಯಿತು. 8 ದಿನದೊಳಗೆ ಮಗನ ಲಗ್ನವನ್ನು ಮಾಡುವೆನೆಂದು ನುಡಿದಿಯಲ್ಲ, ಹೌದು ಕಾಂತೆ. ಮನಸ್ಸಿಗೆ ಬಹು ಉಲ್ಲಾಸವಾಯಿತು. ಪದವಿಯ ಜನರಿಗೂ ಕೂಡ ಬಹು ಸಂತೋಷವಾಯಿತು. ಹೌದೇ ಕಾಂತೆ. ಹುಟ್ಟು ಕುರುಡನಿಗೆ ಕಣ್ಣು ಬಂದಂತಾಯ್ತು, ಕಡು ಬಡವರಿಗೆ ಭಾಗ್ಯ ದೊರೆತಂತಾಯ್ತು. ದೇವಾ ಏನು ಬಾಂಧವ
ಅದೇ ನಿನಗೇನಾಗಿದ್ದು? ಬಹಳ ಸಂತೋಷವಾಯಿತು. ಹೌದಾ ಕಾಂತೆ? ಹಾಗಾದರೆ ಹೇಳೋದಕ್ಕೆ ಸೋಗಾದಲ್ಲಿ ಈ ಪುಡವಿಯೋ ಇರುವ ರೂಪವತಿಯನ್ನು ಮರನಿಗೆ ಮೀರಿದ ರೂಪವನ್ನುಳ್ಳ ರಾಜಕುವರಿಯನ್ನು ತಂದು ಮನ್ಮಥನಿಗೆ ಲಗ್ನವನ್ನು ಮಾಡದಿದ್ದರೆ ಸರ್ವತಾ ಈ ಭೂಮಿಯೋ ಈ ಮಗವನ್ನು ಯಾರಿಗೂ ಸೋಲದಿಲ್ಲ ಎಂದು ತಿಳಿ ನಳನಂಬಿಕೆ ಸಂತೋಷದಿಂದ ನಿನ್ನ ಅಂತಃಪುರಕ್ಕೆ ತೆರಳಿ ಲಗ್ನಕ್ಕೆ ಸರಿಯಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊ. ಶ್ರೀ ಅಮರೇಶ್ವರನ ಸ್ಮರಣೆ ಮಾಡುತ್ತಾ ಸರ್ವ ದೇಶಗಳನ್ನು ತಿರುಗಿ ಉತ್ತಮವಾದ ಕನ್ಯೆಯನ್ನು ತರುತ್ತೇನೆ ಕಾಂತೆ ಧೀಮಂತೆ. ನಿನ್ನ ಇಷ್ಟದಲ್ಲಿ ಆಗಿದೆಯಾ? ಆಗ ಕಾಂತೆ ಚಾಲನೆ ನಿರ್ಲಕ್ಷ್ಯದಿಂದ ಈ ಚಪೆಯನ್ನು ಸಂಚರಿಸಿ ಈ ಚಪನಿಗೆ ಈ ಲಕ್ಷಣವಾದ ಸತಿ ಈ ಜಡಜಾಕ್ಷರಲ್ಲಿರೋರು ಶೋಧನೆ ಮಾಡು. ತಡ ಮಾಡದೆ ಅವಳ ಚಿತ್ರಪಟಗಳನ್ನು ತೆಗೆದುಕೊಂಡು ಬಾ. ಸಹಸ್ರ ಮೊದಲಾದ ಯಕ್ಷ ಕಿನ್ನರ ಕೆಂಪುರಸ ಅವರ ಸಮಕ್ಷಮದಲ್ಲಿ ಅವರಿಗೆ ಸಂತೋಷ ಸಂಭ್ರಮವಾಗುವಂತೆ ಲಗ್ನವನ್ನು ಮಾಡುವೆನು. ಸಂತೋಷದಿಂದ ಓದಿ ಬರುವಂತನಾದ ಸುತನೇ ಅತಿ ಜಾಗ್ರತೆ ತಪ್ಪಿಸುತ್ತ ದಿವ ಪ್ರಭಾವ. ಅಯ್ಯೋ ದೂತ, ಇದೇನು ವಿಪರೀತ? ಅದೇನು ದೇವ ಇದೆ ಎನ್ನ ಮಾತ. ಅಯ್ಯೋ ಹರಾರ ಕಾಲಕಂದರ ಗಿರಿಜಾವರ ಮುಂದೇನು ಮಾಡಲಿ ಗತಿ? ಈ ಪಾಪಿ ರುಕ್ಮಣಿ ಕೂಡ ಪಂಥವ ಮಾಡಿದಕ್ಕೆ ಹೀಗಾಯಿತು. ಇದುವರೆಗೆ ನಾನು ಒಬ್ಬರ ಕೈಗೆ ಸಿಕ್ಕವನಲ್ಲ. ಈ ಹೊತ್ತಿಗೆ ಪಾಪಿ ರುಕ್ಮಣಿ ಕೂಡ ಹಗ್ಗವನ್ನು ಕೊಟ್ಟು ಕೈ ಕಟ್ಟಿಸಿಕೊಂಡಂತಾಯಿತು. ಈ ಸಾರಥಿ ಅಹೋದೇವ, ಈ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ಎಲ್ಲ ತಂಗಿಯನ್ನು ಸ್ಮರಣೆ ಮಾಡುವೆನು. ಎಲ್ಲ ತಂಗಿಯಾದ ದ್ರೌಪದಿಯನ್ನು ತೀವ್ರದಿಂದ ಎನ್ನುವುದರ ಸಂಕಟವನ್ನು ಬಗೆಹರಿಸಮ್ಮ ದ್ರುಪದನಂದನೆ ಬಾಬಮ್ಮ ಬೇಗನೆ ತಪ್ಪಿಸುತ್ತೇವ. ಇದೇನು ಆಶ್ಚರ್ಯ! ಇಂಥ ಮಧ್ಯರಾತ್ರಿಯಲ್ಲಿ ನನ್ನ ಅಣ್ಣನ ಶ್ರೀಕೃಷ್ಣನು ನನ್ನನ್ನು ಸ್ವಪ್ನದಲ್ಲಿ ಪೂಜಿಸಿದ ಕಾರಣವೇನಿರಬಹುದು? ಅಣ್ಣಯ್ಯ, ಅಂದು ಭಂಡನಾದ ದುಶ್ಯಾಸನನು ಎನ್ನ ಸೀರೆಯನ್ನು ಸೆಳೆಯುವಾಗ
ನನಗೆ ಅಕ್ಷಯವಾಗಲೆಂದು ವರವನ್ನು ಕರುಣಿಸಿದೆ. ಈ ಸಮಯದಲ್ಲಿ ನಾನು ಬರದಿದ್ದರೆ ನಾನಿತ್ತು ಪ್ರಯೋಜನವೇನು? ಕಾಂತ, ಬೇಗನೆ ಏಳು ನನಗೆ ಅಪ್ಪಣೆಯನ್ನು ದಯಪಾಲಿಸು. ದ್ವಾರಕ್ಕೆ ಇರುವ ಅಣ್ಣನು ಏನೋ ಒಂದು ಕಾರ್ಯನಿಮಿತ್ತವಾಗಿ ನನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆದಂತಾಯಿತು. ಬೇಗನೆ ಏಳು ನನಗೆ ಅಪ್ಪಣೆಯನ್ನು ದಯಪಾಲಿಸು. ಅಯ್ಯೋ, ಈಗ ನಾನೇನು ಮಾಡಲಿ? ಕಾಂತನಿಗೆ ಸಂಪೂರ್ಣವಾಗಿ ನಿದ್ರೆ ಹತ್ತಿರುವುದು. ನಿದ್ರೆ ಭಂಗ ಮಾಡಿದರೆ ಸತ್ಯಕ್ಕೆ ದೋಷ ಬರುವುದೋ ಏನೋ? ಹೇಳದೆ ಕೇಳದೆ ಹೋದರೆ ಮುಂದೆ ಎಂತ ಆಪತ್ತು ಕಾದು ಕುಳಿತಿದೆಯೋ ಏನೋ? ಅಣ್ಣನಾದ ಶ್ರೀಹರಿ, ಕಾಂತನನ್ನು ಹಾಸಿಗೆಯಲ್ಲಿ ತೊರೆದು ಬರುವೆನು. ಈ ದೋಷ ನಿನ್ನದಲ್ಲದೆ ನನ್ನ ಕಡೆ ತಪ್ಪೇನಿಲ್ಲ. ಭಕ್ತೋದ್ಧಾರ ಬರುವುದು ನಿನ್ನ ಹತ್ತಿರ. ಇದು ಏನು ಆಶ್ಚರ್ಯ? ನನ್ನಣ್ಣನು ಮಾತನಾಡದೆ ಮೌನದಿಂದಿರಲು ಕಾರಣವೇನಿರಬಹುದು? ಸ್ವಪ್ನದಲ್ಲಿ ನನ್ನನ್ನು ಕೂಗಿ ಕರೆದ ಕಾರಣವೇನು ಶ್ರೀಪತಿ? ತಿಳಿಸು ನಿನ್ನ ಸಂಗತಿ. ತಂಗಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಅಣ್ಣಯ್ಯ. ಎನ್ನ ಘನತರವಾದ ಚಿಂತೆಯಂ ಏನೆಂದು ಹೇಳಲಿ? ಅದೇನು ಅಣ್ಣಯ್ಯ? ಇತ್ತವ ಸಹೋದರಿ, ಮನ್ಮಥನು ಲಗ್ನವನ್ನು 8 ದಿವಸದ ಮಾಡುವನೆಂದು ಮಣಿಗೆ ವಚನೆಯನ್ನು ಕೊಟ್ಟು ಸರ್ವ ದೇಶಗಳನ್ನು ತಿರುಗಿದರೆ ಉತ್ತಮವಾದ ಕನ್ಯೆಯಂ ದೊರೆಯಲಿಲ್ಲ. ಇದಕ್ಕೆ ನೀನೇನು ಉಪಾಯ ಮಾಡುವ ತಂಗಿ? ಹೊರಬಂಗಿ ಅಣ್ಣಯ್ಯ, ಅವೋ ತಂಗಿ, ಇದು ಯಾವ ದೊಡ್ಡ ಕಾರ್ಯವೆಂದು ನೀನು ಚಿಂತೆಯನ್ನು ಮಾಡುವೆ? ದೊಡ್ಡ ಚಿಂತೆ ಆಗಿರೋದು ತಂಗಿ. ಶ್ರೀಹರಿ, ಹೇಳಬೇಡ ಕೇಳು. ಚೆನ್ನಾಗಿ ಜಲ ಜಾತನಯನ ಕಳುಹಿಸೋಯ, ಜಲ ಜಾತನಯನ ಕಳುಹಿಸೋಯ, ಈ ರಾತ್ರಿಯೋ ಹೋಗಿ ಮದನಿಗೆ
ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ತಂಗಿ. ತಂಗಿ, ಇದು ಯಾವ ದೊಡ್ಡ ಕಾರ್ಯವೆಂದು ನೀನು ಚಿಂತೆಯನ್ನು ಮಾಡುವೆ. ದೊಡ್ಡ ಚಿಂತೆಯನ್ನಾಗಿರುವುದು ತಂಗಿ. ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು. ಹೌದು ತಂಗಿ. ಈ ರಾತ್ರಿ ಬೆಳಗಾಗೋದ್ರೊಳಗಾಗಿ ಎನ್ನ ಅಳಿಯನಾದ ಮನ್ಮಥನಿಗೆ ನಾನು ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆನು. ನೀನು ಚಿಂತೆಯನ್ನು ಬಿಟ್ಟು ಬಿಡು ಅಣ್ಣ ರಾಜ ಕರುಗಣ್ಯ. ಅಮ್ಮ ತಂಗಿ, ಅಂತ ಧೈರ್ಯಶಾಲಿಯಂ ಕಾಣಲಿಲ್ಲ. ಇಡೀ ಚಂದ್ರ ಇಡವು. ಈಗ ಸರ್ವ ಅಸ್ತ್ರಗಳನ್ನು ಧರಿಸಿಕೋ. ಈಗ ನಾಳೆ ಒಂದೇ ದಿವಸ ಉಳಿಯುವುದಮ್ಮ ತಂಗಿ, ಹೊರಮಂಗಳಾಗಿ. ಅಣ್ಣಯ್ಯ, ಓ ತಂಗಿ, ನೀನು ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡ. ನಾನು ಈಗಲೇ ಹೋಗಿ ಎನ್ನ ಅಳಿಯನಾದ ಮನ್ಮಥನಿಗೆ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆನು. ನೀನು ಚಿಂತೆಯನ್ನು ಬಿಟ್ಟು ಬಿಡು ಅಣ್ಣ ರಾಜ ಕರುಗಣ್ಯ. ಓ ಸಹೋದರಿ ಶ್ರೀಹರಿ, ನಿನ್ನ ಸಂಗತನ ವಚನಗಳನ್ನು ಕೇಳಿ ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀನು ತೆರಳುವ ಕಾರ್ಯವು ಶ್ರೀ ಅಮರೇಶ್ವರ ನಡೆಸಿಕೊಡುವ ನಮ್ಮ ತಂಗಿ ಹೊರಮಂಗಳಾಗಿ. ಶ್ರೀ ಅಮರೇಶ್ವರನನ್ನು ಮನದೋಳು ಧ್ಯಾನಿಸುತ್ತ ನಾನು ಈಗಲೇ ಹೋಗಿ ಎನ್ನ ಅಳಿಯನಾದ ಮನ್ಮಥನಿಗೆ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆನು. ನನಗೆ ಅಪ್ಪಣೆಯನ್ನು ದಯಪಾಲಿಸು ಅಣ್ಣ ರಾಜ ಕರುಗಣ್ಯ. ಹೇಳುವನಿ ಕೇಳು ತಂಗಿ. ಚೆನ್ನಾಗಿ ಹೇಳು ಅಣ್ಣಯ್ಯ. ಪರರಾಜರು ನಿಂತಿರಸಲಾರದೆ ನಿನಗೇನಾದರೂ ಅಪಾಯ ಮಾಡುವರು ಎಂದ ಪ್ರಯುಕ್ತ ನಿನ್ನನ್ನು ಕಂಡ ಕ್ಷಣವೇ ಮಂಡಲಾದೀಸರ ಎಡೆಗುಂಡಿಗಳನ್ನು ಬಿರ್ರಗುವಂತೆ ನಿನ್ನ ಮಗದ ಭಯಂಕರ ರೂಪವನ್ನು ಇಟ್ಟಿರುವೆನು. ಅವೋ ತಂಗಿ, ಬಾಣದ ಗುಂಪುಗಳನ್ನು ನಿನ್ನ ಎಡಬಲಕ್ಕೆ ನೇಮಿಸಿರುವನು. ತಡ ಮಾಡದೆ ಮನ್ಮಥನ ಲಗ್ನವನ್ನು ಮಾಡಿಕೊಂಡು ಬಾರಮ್ಮ ಧ್ರುಪದನಂದನೆ, ನೀ ಹೋಮ ಬೇಗನೆ. ನಾನು ಹೋಗಿ ಬರುವೆನು.